ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ತಿಳಿಸ್ತೀನಿ. ಈವರೆಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಮತ್ತು ವಿಡಿಯೋ ನೋಡೋ ಮೊದಲು ಒಂದು ಲೈಕ್ ಕೊಟ್ಟುಕೊಂಡು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಎಲ್ಲ ಮಾವಿನಕಾಯಿಯನ್ನು ಹೀಗೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇಲ್ಲಿ ಹಾಳಾದಂಥ ಮಾವಿನಕಾಯಿ ಮತ್ತು ಒಡೆದಿರುವಂಥ ಮಾವಿನಕಾಯಿನೆಲ್ಲ ತಗೋಬಾರ್ದು. ಒಳ್ಳೆ ಚೆನ್ನಾಗಿರುವಂಥ ಮಾವಿನಕಾಯಿನೂ ಸಣ್ಣದಾದಂಗಿರುವಂಥ ಮಾವಿನಕಾಯಿನೇ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಮಾವಿನ ಮಿಡಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ದೊಡ್ಡದಾಗಿದ್ದರೆ ಹೆಚ್ಚಿಗೆ ದಿನ ಬಾಳಿಕೆ ಬರಲ್ಲ, ಅಂದರೆ ಅದು ಸರಿ ಚೆಟ್ಟಲ್ಲ, ಆಗ ಹಾಳಾಗುವ ಸಾಧ್ಯತೆ ಇರುತ್ತೆ. ಹೀಗೆ ಒಣ ಬಟ್ಟೆಯಿಂದ ಪ್ರತಿಯೊಂದು ಮಾವಿನ ಮಿಡಿಯನ್ನು ಒರೆಸಬೇಕು. ಆಮೇಲೆ ಒಂದು ಒಣ ಬಟ್ಟೆಯ ಮೇಲೆ ಹರಡಿ 1 ಗಂಟೆಯ ನಂತರ ನಾವು ಈ ರೀತಿ ಉಪ್ಪಿನಕಾಯಿಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಕೆಂಪು ಉಪ್ಪನ್ನು ನಾನು ಬಿಸಿಲಲ್ಲಿಟ್ಟು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ನೀರಿನ ಅಂಶ ಇರೋದಕ್ಕಾಗಿ ಡ್ರೈ ಆಗಲಿ ಅಂತ ಬಿಸಿಲಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಪೌಡ್ರ್ ಮಾಡಿ ಇಲ್ಲಿ ಹಾಕ್ತೀನಿ. ತಳಕ್ಕೆ ಸ್ವಲ್ಪ ಹಾಕ್ತೀನಿ. ಹಾಕಿದ ನಂತರ 1 ಲೇಯರು ಉಪ್ಪು, 1 ಲೇಯರು ಮಾವಿನ ಮಿಡಿಯನ್ನು ಹಾಕ್ತೀನಿ. ಇದೇ ರೀತಿಯಾಗಿ ಹಾಕ್ತಾ ಹೋಗ್ತೀನಿ. ಮಾವಿನ ಮಿಡಿ ಹಾಕೋ ಟೈಮಲ್ಲಿ ಒಮ್ಮೆ ಬಿಸಿಲಿಲ್ಲ ಅಂದರೆ ಹುರಿದು ಪೌಡ್ರ್ ಮಾಡಿ ಹಾಕ್ಬೋದು. ಮಾವಿನ ಮಿಡಿಗೆ ಉಪ್ಪನ್ನು ನೋಡಿ ಹಾಕಬೇಕಾಗತ್ತೆ, ಅಂದರೆ ಅದರ ಸೈಜ್ ನೋಡಿ ಹಾಕಬೇಕು. ಇಲ್ಲಿ 300 ಮಾವಿನ ಮಿಡಿಗೆ 300 ಗ್ರಾಮ್ ಅಷ್ಟೇ ಉಪ್ಪು ಹಾಕಿದ್ದೀನಿ ನಾನು. ಅಂದರೆ ಹೆಚ್ಚಾದ್ರೂ 350, ಸ್ವಲ್ಪ ದೊಡ್ಡ ಇದ್ದರೆ 350 ಸಾಕಾಗತ್ತೆ. ಏನಾದರೂ ಉಪ್ಪನ್ನು ಜಾಸ್ತಿ ಹಾಕಿದಾಗ ಆ ಮಾವಿನ ಮಿಡಿ ತಿನ್ನೋದೇ ಕಷ್ಟ ಆಗುತ್ತೆ, ಅಷ್ಟೊಂದು ಉಪ್ಪು ಅದು ಹೀರ್ಬಿಡತ್ತೆ. ಅದಕ್ಕೆ ನಾವು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿ ಆಮೇಲೆ ಬೇಕಿದ್ದರೆ 8 ದಿನ ನಂತರ ಉಪ್ಪು ನೀರು ಸಾಕಾಗಿಲ್ಲ ಅಂದರೆ ಮಾವಿನ ಮಿಡಿ ಮೇಲೆ ಬರಬೇಕು, ಆಗ ಸ್ವಲ್ಪ ಮತ್ತೆ ನಾವು ಇದೇ ರೀತಿಯಾಗಿ ಪೌಡ್ರ್ ಮಾಡಿ ಹಾಕೋದ್ರಿಂದ ಸರಿಯಾಗತ್ತೆ. ಹೀಗೆ ಗಾಳಿ ಹೋಗದೋದ ರೀತಿಯಲ್ಲಿ ಸರಿಯಾಗಿ ಕಟ್ಟಿಡಬೇಕು. ಈ ರೀತಿ ಮಾವಿನ ಮಿಡಿ ಆಮೇಲೆ ಗಾಯ ಆಗಿರೋದು, ಕಟ್ಟಾಗಿರುವಂಥದ್ದೆಲ್ಲ ಇದ್ದರೆ ಹಾಕಬಾರ್ದು. ನೆಕ್ಸ್ಟ್ ಡೇ ನಾನು ಓಪನ್ ಮಾಡ್ತಾ ಇದ್ದೀನಿ. ಕೈಯಿಂದನೇ ಮಿಕ್ಸ್ ಮಾಡ್ತೀನಿ, ಏಕೆಂದರೆ ಅದು ನಾವು ಸೌಟಿಂದಲ್ಲ ಆದರೆ ಗಾಯ ಆಗುತ್ತೆ. ಅದಕ್ಕಾಗಿ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತೀನಿ. ನೋಡಿ, ಸ್ವಲ್ಪ ನೀರಾಗಿದೆ. ಹೀಗೆ ಒಂದು ಸಲ ತಿರುವು ಹಾಕಬೇಕು ನೆಕ್ಸ್ಟ್ ಡೇ, ಇಲ್ಲಾಂದರೆ ಮಿಡಿ ಎಲ್ಲ ಹಾಳಾಗ್ಬಿಡತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಹಸಿ ಮಿಡಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೆ. ಅದು ನಮ್ಮಮ್ಮ ಹೇಗೆ ಕೊಟ್ಟಿದ್ದಂಥ ರೆಸಿಪಿ ಆಗಿತ್ತು. ಅವರೆಲ್ಲ ಅದೇ ಥರನೇ ಮಾಡ್ತಾರೆ, ತುಂಬ ಈಸಿ. ಅದು ಯಾರಾದರೂ ಈ ರೀತಿ ಎಲ್ಲ ಮಾಡುವ ಅವಶ್ಯನೇ ಇಲ್ಲ. ಒಂದೇ ದಿನದಲ್ಲಿ ಉಪ್ಪಿನಕಾಯಿಯನ್ನು ರೆಡಿ ಮಾಡ್ಬೋದು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮತ್ತೆ ಅದೇ ರೀತಿಯಾಗಿ ಕ್ಲೋಸ್ ಮಾಡಿ ಇಡಬೇಕು. ಈಗ 4 ದಿನ ಆಗಿದೆ, ಮತ್ತೆ ಓಪನ್ ಮಾಡ್ತೀನಿ. ಹೀಗಾಗಿದೆ ಮಿಡಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದೆ ಚೆನ್ನಾಗಿ. ಇದಕ್ಕೆ ನಾವು ಬಳಸುವಂಥ ಕೈ ಇರಲಿ, ಪಾತ್ರೆ ಇರಲಿ ಎಲ್ಲ ಡ್ರೈ ಆಗಿರಬೇಕು. ಉಪ್ಪಿನಕಾಯಿಗೆ ನೀರೇ ಶತ್ರು, ನೀರು ತಾಗಿದ್ರೆ ಹಾಳಾಗತ್ತೆ. ಈಗಿಲ್ಲಿ ಬಾಳೆಹಣ್ಣು ಹಾಕಿ ಬಾಳೆ ಮೇಲೆ ನಾನೊಂದು ಪ್ಲೇಟ್ ಇಡ್ತೀನಿ. ಪ್ಲೇಟ್ ಮೇಲೆ ಒಂದು ವೇಟಿಗೆ ಅಂತ ಒಂದು ಪಾತ್ರೆ ಒಳಗೆ ಒಂದು ಏನಾದರೂ ಕಲ್ಲು ಅಥವಾ ಏನೇನು ನಿಮ್ಮಲ್ಲಿ ಏನಿದೆಯೋ ವೇಟಿಗೆ ಅದನ್ನು ಇಡಬೇಕು. ಯಾಕೆಂದರೆ ಮಾವಿನ ಮಿಡಿ ಚೆನ್ನಾಗಿ ಅದು ಪ್ರೆಸ್ ಆಗಿ ಅದು ಚೆನ್ನಾಗಿ ಚೆಟ್ಟತ್ತೆ. ಮಾವಿನ ಮಿಡಿ ಚೆಟ್ಟತ್ತೆ ಅಂತ ಹೇಳ್ತಾರೆ, ಹಾಗಾಗತ್ತೆ. ಹೀಗೆ ವೇಟ್ ಇಡೋದ್ರಿಂದ ಮಾವಿನ ಮಿಡಿ ಹಾಳಾಗಲ್ಲ, ನೀರು ಮೇಲೆ ಬರುತ್ತೆ. ಮತ್ತೆ ಹಾಗೇನೆ ಕ್ಲೋಸ್ ಮಾಡಿ ಇಡ್ತೀನಿ. ಅಂದರೆ ಇದನ್ನ ಪದೇ ಪದೇ ನಾವು ಹೀಗೆ ತೆಗಿತಾ ನೋಡ್ತಾ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. 4 ದಿನಕ್ಕೆ ಅಷ್ಟು ಮಾಡಿ ಇಟ್ಟ ನಂತರ ಇದು 10 ದಿನ ಆಗಿದೆ. 10 ದಿನ ನಂತರ ಮತ್ತೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ನೋಡೋಣ. ಸೌಟು ಪೂರ್ತಿಯಾಗಿ ಡ್ರೈ ಆಗಿರಬೇಕು. ಎಷ್ಟೊಂದು ಚೆನ್ನಾಗಿ ನೀರಾಗಿದೆ. ಉಪ್ಪನ್ನು ಪೌಡ್ರ್ ಮಾಡಿ ಹಾಕೋದ್ರಿಂದ ಬೇಗ ನೀರಾಗತ್ತೆ, ಮತ್ತು ಒಂದು ಮಿಡಿನೂ ಹಾಳಾಗಲ್ಲ, ಒಂದು ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ನಾವು ಇದೇ ರೀತಿಯಾಗಿ ಹೀಗೆ ಇಡಬೇಕು. ಅಂದರೆ 15ರಿಂದ 20 ದಿನದ ಒಳಗೆ ನಾವು ಉಪ್ಪಿನಕಾಯಿ ಮಾಡಬೇಕಾಗತ್ತೆ, ಇಲ್ಲಾಂದರೆ ತುಂಬ ಉಪ್ಪಾಗತ್ತೆ. ಇನ್ನು ಪದೇ ಪದೇ ಓಪನ್ ಮಾಡೋ ಹಾಗಿಲ್ಲ. ಅಂದರೆ ಈಗ 8 ದಿನ ಆದ ನಂತರ ಸರಿಯಾಗಿ ನೀರಾಗಿದೆ. ಇನ್ನು 8 ದಿನಕ್ಕೆ ಮತ್ತೆ ನಾವು ಪೂರ್ತಿಯಾಗಿ ಅದು ಉಪ್ಪಿನಕಾಯಿ ಮಾಡಬೇಕಾಗತ್ತೆ. ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ನಾನು ಇಲ್ಲಿ ಪೂರ್ತಿಯಾಗಿ ಹೇಳಿಲ್ಲ, ಮಾವಿನ ಮಿಡಿಯನ್ನು ಮಾತ್ರ ಇಲ್ಲಿ ಹಾಕಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ಹೇಳ್ತೀನಿ. ಅಲ್ಲಿವರೆಗೆ ನಿಮಗೇನಾದರೂ
ಮಾವಿನ ಮಿಡಿ ಸಿಕ್ಕಿದೆ ಅಂದರೆ ನೀವು ಇದೇ ರೀತಿಯಾಗಿ ಹಾಕ್ಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಇದೇ ರೀತಿ ಕ್ಲೋಸ್ ಮಾಡಿ. ಇಲ್ಲಿವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.